ಚಿಕ್ಕ ಬಂಗಾರ, ಡ್ಯಾಡಿ ಮಾಡಿರೋ ದೋಸೆ ಹೇಗಿದೆ? ಸೂಪರ್. ಥ್ಯಾಂಕ್ಸ್. ಬಂಗಾರ, ಇನ್ನೊಂದು ಹಾಕೋ. ಇನ್ನು ಸಾಕು. ತಿನ್ನು ಬಂಗಾರ, ಹೊಟ್ಟೆ ತುಂಬಾ ತಿನ್ನು. ಈಗಾಗ್ಲೇ 4 ತಿಂದಿದ್ದೀನಿ. ಇಲ್ಲಿ ನೋಡು, ನಿಹಾರಿಕಾ ಆಗಿದ್ರೆ ಡಜನ್ ದೋಸೆನಾದ್ರೂ ತಿಂತಿದ್ಲು. ನೀನು ಅರ್ಧ ಡಜನ್ನು ತಿನ್ಲಿಲ್ಲ. ಈಗಾಗ್ಲೇ ದಪ್ಪ ಆಗಿದ್ದೀನಿ ಅಂತ ನನ್ನ ಫ್ರೆಂಡ್ಸ್ ಎಲ್ಲರೂ ಆಡ್ಕೋತಿದ್ದಾರೆ. ಅವ್ರ ತಾಲೆ, ಹೆಣ್ಮಕ್ಳು ಗುಂಡುಗಿದ್ರೇನೆ ಚಂದ. ಕಿಟ್ಟು, ನಿಹಾ ಬಂದಿದ್ದಾಳೆ. ನಿಹಾ, ದೋಸೆ ತಿಂತೀಯಾ? ಕಿಟ್ಟು, ನಿಹಾಗೆ 4 ಡಬಲ್ ಎಗ್ ದೋಸೆ ಹಾಕು. ದೊಡ್ಡ ಬಂಗಾರ, ಹಾಕ್ಲಾ? ಈ ನಡುವೆ ನೀನ್ ತುಂಬಾ ಡಯಟಿಂಗ್ ಮಾಡಿ ಸಣ್ಣಾಗಿದ್ಯಾ. ಮೊದ್ಲು ಹೇಗಿದ್ದೆ ನೀನು? ಕುಸ್ತಿ ಸ್ಪರ್ಧೆಗೆ ಕಳ್ಸಿದ್ರೆ ಕಪ್ ಗೆದ್ಕೊಂಡು ಬರೋಳ್ ತರ ಇದ್ದೆ. ತಂದೆ ಮಗಳು ಇಬ್ರು ಸೇರ್ಕೊಂಡು ಆಡ್ಕೋತಿದ್ದೀರಾ? ನೀನೇನು ತುಂಬಾ ಕೋಪದಲ್ಲಿದ್ಯಾ? ಏನಾಯ್ತು? ಸುಟ್ ಹೋಯ್ತು ಕೃಷ್ಣ. ನಿಹಾರಿಕನ್ ಮುಖನ ಅಲ್ಲ, ನೀನ್ ಹಾಕಿರೋ ದೋಸೆ. ನನ್ ದೋಸೆಗಿಂತ ನಿಹಾರಿಕನ್ ಮುಖನೇ ಜಾಸ್ತಿ ಸುಟ್ಟು ಹೋಗಿದೆ. ಏನಾಗಿದ್ಯೋ ಅರ್ಥ ಆಗ್ತಿಲ್ಲ. ನಿಹಾ, ಬಿಸಿ ಬಿಸಿ ದೋಸೆ ಅಂದ್ರೆ ನನಗೆ ತುಂಬಾ ಇಷ್ಟ. ನೀನು ತಿನ್ನು. ನಿಂಗೆ ಬಿಸಿ ಬಿಸಿ ದೋಸೆ ಬೇಕು ಅಷ್ಟೇ ಅಲ್ವಾ? ನಾನ್ ಮಾಡ್ಕೊಡ್ತೀನಿ, ನೀನ್ ಜರ್ಗು. ಚಿಕ್ಕ ಬಂಗಾರ, ನಾನು ಹೇಳಿಲ್ವಾ ಈ ನಡುವೆ ನಿಹಾರಿಕಂಗೆ ನಿನ್ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ ಅಂತ? ಹೌದು, ನಾನ್ ಕೂಡ ಗಮನಿಸ್ತಿದ್ದೀನಿ. ದೊಡ್ಡ ಬಂಗಾರ, ಕಾವಲಿ ಮೇಲೆ ಹಿಟ್ಟು ಹಾಕಿದ್ರೆ ದೋಸೆ ಆಗುತ್ತೆ, ಅದ್ರ ಮೇಲೆ ಕೈ ಇಟ್ರೆ ಏನಾಗುತ್ತೆ? ಅವಾಗವಾಗ ಅಡ್ಗೆ ಮನೆಯೊಳಗಡೆ ಬಂದ್ರೆ ಅಲ್ವಾ ಇಂಥ ವಿಷಯ ಎಲ್ಲ ಗೊತ್ತಾಗೋದು. ತುಂಬಾ ಸುಡ್ತಿದೆ ಅನ್ಸುತ್ತೆ. ಅದೇ ಕಾವಲಿ ಬಂಗಾರ, ನೀನು ಬೇರೆ ಏನೋ ಅನ್ಕೋಬೇಡ. ಅಷ್ಟಕ್ಕೂ ನೀನ ಮಗ್ಚೋಕ ಯಾಕೆ ಬಿಸಿ ಮಾಡ್ತಿದ್ಯಾ ನಿಹಾ? ನಿನ್ ಕಾನ್ಸೆಪ್ಟ್ ಏನು ಹೇಳು ನಿಹಾ. ಅಯ್ಯೋ ಮೆಂಟಲ್, ಏನಾಯ್ತಾ ನಿಂಗೆ? ಯಾಕೆ ಹಾಗೆ ಮಾಡ್ದೆ? ಮಗು ಕೈ ಹೇಗೆ ಸುಟ್ಟೋಯ್ತು ನೋಡು. ಯಾರ ಮೇಲಿಂದ ಕೋಪನ ಇವಳ ಮೇಲೆ ಯಾಕೆ ತೋರಿಸ್ತಾ ಇದೆಯಾ ಹೇಳು? ಮನೇಲಿ ಏನ್ ನಡೀತಾ ಇದೆ ಅಂತ ನಿಮ್ಮಿಬ್ರಿಗೂ ಸ್ವಲ್ಪನಾದ್ರೂ ಅರ್ಥ ಆಗ್ತಾ ಇದೆಯಾ? ನಡೀತಾ ಇರೋದನ್ನ ನೋಡ್ತಾ ಇದ್ರೆ ಇವಳ ಕೈಗಿಂತ ಜಾಸ್ತಿ ನನಗೆ ಉರಿತಾ ಇದೆ ಅನ್ಸುತ್ತೆ. ಕೃಷ್ಣ, ಉರಿ ಕಡಿಮೆ ಆಗುತ್ತೆ ಬಂಗಾರ. ಸ್ವಲ್ಪ ಹೊತ್ತು ಸಹಿಸ್ಕೋ, ಏನಾಗಲ್ಲ. ನೀನ್ ಹೋಟೆಲ್ ಹುಟ್ಟಿದವಳಾಗಿದ್ರೆ ಹೀಗೆ ಮಾಡ್ತಾ ಇದೀಯಾ? ಮಾಡ್ತಿದ್ದೆ, ನನ್ಗೆ ಅಂಥ ಭೇದ ಭಾವ ಏನಿಲ್ಲ. ಯಾಕಿರುತ್ತೆ? ಅಷ್ಟಕ್ಕೂ ನಿಂಗೆ ಸೆಂಟಿಮೆಂಟ್ಸೇ ಇಲ್ವಲ್ಲ. ಅಕ್ಷಯ ಅತ್ತೆಗೋಸ್ಕರ ದೀಕ್ಷೆ ಮಾಡ್ತಿದ್ದಾಳೆ ಅಂತ ಗೊತ್ತಾದ್ರೆ ಅವಳನ್ನ ಆಕಾಶಕ್ಕೆ ಎತ್ತಿಟ್ಬಿಡ್ತಾಳೆ ನಿಮ್ಮಮ್ಮ. ಮಾವ ಪೃಥ್ವಿರಾಜ್ ಅವರು ಅಕ್ಷಯ ಬಗ್ಗೆ ದೊಡ್ಡದಾಗಿ ಮಾತಾಡ್ಕೋತಾ ಇದ್ದಾರೆ. ಶೌರ್ಯನ ಮೊಮ್ಮಗಳಾಗಿ ಗುರ್ತಿಸೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅಂದ ಮಾತ್ರಕ್ಕೆ ಶೌರ್ಯಂಗೆ ಯಾಕೆ ಹೀಗೆ ಮಾಡಿದೆ? ನಾನು ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ. ಏನಾ ಕಾರಣ? ಹೇಳ್ತೀನಿ, ಅವಸರ ಯಾಕೆ? ಎಂತ ಬುದ್ಧಿ ಇಲ್ದಿರೋ ಕೆಲಸ ಮಾಡ್ದೆ ಗೊತ್ತಾ? ಇವಳಿಗೆ ಯಾವಾಗ ನೋಡಿದ್ರು ತಿನ್ನೋದೆ. ಅಕ್ಷಯ ಥರ ಒಳ್ಳೆ ಹೆಸರು ತಗೋಬೇಕು ಅನ್ನೋದೇ ಇಲ್ಲ. ಅಕ್ಷಯ ಅವರೆಲ್ಲ ಬಂದ್ಮೇಲೆ ಎಲ್ಲರೂ ಅಕ್ಷಯನ ಹೊಗಳ್ತಾ ಇದ್ರೆ ನಾವು ಕೂಡ ಅವ್ರ ಜೊತೆಗೆ ಸೇರ್ಕೊಂಡು ಹೊಗಳ್ತಾ ಕೋರಸ್ ಹಾಡ್ತಾ ಇರಬೇಕು. ಇವಳು ಯಾವ ವಿಷಯದಲ್ಲೂ ಅವಳಿಗೆ ಸ್ಪರ್ಧನೆ ಕೊಡ್ತಾ ಇಲ್ಲ. ಅಮ್ಮ ಬಂಗಾರ, ಸ್ವಲ್ಪ ತಡ್ಕೋ, ನಾವು ಹಾಸ್ಪಿಟಲ್ಗೆ ಹೋಗೋಣ, ಸರಿನಾ? ಬೇಡ, ಎಲ್ಲಿಗೂ ಕರ್ಕೊಂಡು ಹೋಗ್ಬೇಡ. ಏಯ್, ನಿನ್ ರೂಮ್ಗೆ ಹೋಗು. ಕಿಟ್ಟು, ಚಿಕ್ಕ ಬಂಗಾರ, ಏನಾಯ್ತಾ ನಿಂಗೆ? ಹುಚ್ಚಿಡಿತಾ ಇದೆ. ಇವತ್ತಿಂದ
ಈ ಮನೆಯಲ್ಲಿ ನಿನ್ ಸ್ಥಾನ ಹೇಗಿರತ್ತೆ ಅಂತ ನೋಡು. ನಮ್ಮತ್ತೆ 10 ಊರಿಗೂ ದೇವತೆ. ಇವಾಗ ನೀನು ನಮ್ಮತ್ತೆ ದೃಷ್ಟಿನಲ್ಲಿ ದೇವತೆ ಆಗ್ಬಿಡ್ತೀಯ. ಕಾಫಿ ತಗೊಳ್ಳಿ. ಕೂತ್ಕೊಳ್ಳಮ್ಮ. ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಅವನಿ ಎಲ್ಲ ಕಾಣ್ತಿಲ್ವಲ್ಲ, ಹಾಸ್ಪಿಟಲಲ್ಲಿ ಕೂಡ ಕಾಣಿಸ್ಲಿಲ್ಲ. ನನಗೆ ಫೋನ್ ಮಾಡಿದ್ರು, ಇನ್ನು 5-10 ನಿಮಿಷದಲ್ಲಿ ಮನೆಗೆ ಬರ್ತೀವಿ ಅಂದ್ರು. ಬಂದ್ಮೇಲೆ ಎಲ್ಲ ವಿವರನೂ ಹೇಳ್ತಾರೆ ಬಿಡು. ಇಷ್ಟು ಕಾಲಕ್ಕೆ ಮತ್ತೆ ಮನೆಗೆ ಕಳೆ ಬಂದಿದೆ ಅತ್ತೆಯವರೇ. ಹೌದಮ್ಮ, ಇನ್ನಾದರೂ ನೀನು ಅಪ್ಪ ಒಳ್ಳೊಳ್ಳೆ ನಿರ್ಧಾರಗಳನ್ನು ತಗೊಂಡ್ರೆ ಚೆನ್ನಾಗಿರುತ್ತೆ. ಅಮ್ಮ ಆರೋಗ್ಯವಾಗಿ ಬಂದ್ಲು ಅನ್ನೋ ಆನಂದಕ್ಕಿಂತ ನಿನಗೆ ಆಸ್ತಿ ಮೇಲೆ ಹೆಚ್ಚು ದೃಷ್ಟಿ ಇರೋ ಥರ ಇದೆ. ಅಕ್ಷಯ, ಇಷ್ಟು ದಿನ ನಿನ್ನ ಬೈದ ಬಾಯಿಗಳಿಗೆ ಬೀಗ ಬೀಳುತ್ತೆ, ನಿನ್ನ ದ್ವೇಷಿಸಿದ ಮನಸ್ಸುಗಳು ಪ್ರೀತಿಸುತ್ತೆ, ಎಲ್ಲ ಎಲ್ಲ ಒಳ್ಳೇದೇ ಆಗತ್ತೆ. ನಡಿ ಹೋಗೋಣ. ಅವಳನ್ನ ನೀವು ಆಕಾಶದ ಎತ್ತರಕ್ಕೆ ಏರ್ಸಿದ್ರೆ ನಾನ್ ನೋಡ್ತಾ ಸುಮ್ಮನೆ ಇರ್ತೀನ? ಅವಳನ್ನ ನೀವು ಪಲ್ಲಕ್ಕಿನಲ್ಲಿ ಮೆರವಣಿಗೆ ಮಾಡ್ತಿದ್ರೆ ನೋಡ್ತಾ ಮೌನವಾಗಿರ್ತೀನ? ನಾನು ಚರಿತ್ರೆನ ಓದೋ ಅಂಥವಳಲ್ಲ, ಚರಿತ್ರೆನ ಸೃಷ್ಟಿಸೋ ಅಂಥವಳು. ಅತ್ತೆ, ಅಮ್ಮ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ನನ್ನ ಅದೃಷ್ಟದಿಂದ ಪ್ರಾಣಾಪಾಯದಿಂದ ಪಾರಾದೆ. ಇವತ್ತು ಮತ್ತೆ ನಿಮ್ಮೆಲ್ಲರ ಜೊತೆ ಒಟ್ಟಿಗೆ ಇರೋದು ನನಗೆ ತುಂಬಾ ಆನಂದ ಆಗ್ತಿದೆ. ನೀವು ಪ್ರಾಣಾಪಾಯದಿಂದ ಪಾರಾಗೋದಕ್ಕೆ ಕಾರಣ ಯಾರು ಗೊತ್ತಾ ಅತ್ತೆ? ಇನ್ಯಾರು? ನಮ್ಮ ಕುಲದೈವ ಅನ್ನಪೂರ್ಣ ದೇವಿನೇ. ಮುಖ್ಯ ಕಾರಣ ನಮ್ಮ ಅಕ್ಷಯ. ಏನು? ಹೌದು ಅತ್ತೆ, ನಿಮ್ಮ ಆರೋಗ್ಯನ ದೃಷ್ಟಿಲಿಟ್ಕೊಂಡು ನಿಮ್ ಪ್ರಾಣ ಉಳಿಬೇಕು ಅಂತ ಅಕ್ಷಯ ದೀಕ್ಷೆನ ಪೂರ್ತಿ ಮಾಡಿ ದೇವಸ್ಥಾನಕ್ಕೆ ಹೋಗಿ ದೀಕ್ಷೆನ ಕೊನೆ ಮಾಡದ್ಲಮ್ಮ. ಕನಕದುರ್ಗಮ್ಮನ ದೇವಸ್ಥಾನದ ಹತ್ರಕ್ಕೆ ಹೋಗ್ಬೇಕಾದ್ರೆ ಅಕ್ಷಯಗೆ ವಿಘ್ನಗಳು ಎದುರಾದ್ರೂ ಕೂಡ ಅದನ್ನ ದಾಟಿದ್ಲು. ಈ ವಿಷಯ ನನ್ನ ಹತ್ರ ಹೇಳಿದ್ರು ವೇದ, ಆಗ್ಲೇ ಹೇಳ್ಬೇಕಿತ್ತು. ಇವ್ರು ಬಂದ್ಮೇಲೆ ನಿನಗೆ ಗೊತ್ತಾಗಿದ್ರೆ ಚೆನ್ನಾಗಿರುತ್ತೆ ಅಂತ ನಾನೇ ಹೇಳಲಿಲ್ಲ. ಅಕ್ಷಯ ಎಷ್ಟು ಒಳ್ಳೆಯವಳು ಅಂತ ಇವಾಗ್ಲಾದ್ರೂ ಅರ್ಥ ಆಯ್ತಾ ಅತ್ತೆಯವರೇ? ಅಕ್ಷಯ, ಇಲ್ ಬಾಮ್ಮ. ನಿಮ್ಮಮ್ಮ ಅಪ್ಪ ಕಾಣಿಸ್ಬೇಕು ಅಂತ ದೀಕ್ಷೆ ತಗೊಂಡಿದ್ದೆ ಅನ್ಕೊಂಡಿದ್ನೆ ಹೊರತು ನನಗೋಸ್ಕರ ಅಂತ ಊಹಿಸೋಕೆ ಆಗ್ಲಿಲ್ಲ. ನೀನು ಕೂಡ ನಮ್ಮ ಅವನಿ ಹಾಗೆ ನನ್ನ ಬಗ್ಗೆ ಎಷ್ಟು ಚೆನ್ನಾಗಿ ಯೋಚನೆ ಮಾಡಿದ್ಯಮ್ಮ. ಯಾರು ಎಷ್ಟೇ ಮಾತುಗಳನ್ನಂದ್ರು ದೀಕ್ಷೆನ ಬಿಡ್ಲಿಲ್ಲ. ಇಷ್ಟು ಚಿಕ್ಕ ವಯಸ್ಸಿಗೆ ದೇವ್ರು ನಿನಗೆ ಎಷ್ಟು ದೊಡ್ಡ ಮನ್ಸು ಕೊಟ್ಟಿದ್ದಾನೆ. 1 ನಿಮಿಷ ಅತ್ತೆ. ನಿಹಾರಿಕಾ, ಅಕ್ಷಯ ಏನ್ ಮಾಡಿದಾಳೆ ಅಂತ ಗೊತ್ತಾ? ಎಲ್ಲ ಕೇಳಿಸ್ಕೊಂಡೆ, ಅದಕ್ಕೆ ನೀವು ಹೊಗಳೋದನ್ನ ನಿಲ್ಸಿ ಅಂತ ಹೇಳಿದ್ದು. ಏನಾಯ್ತು?
ಯಾಕಿಷ್ಟೊಂದು ಸೀರಿಯಸ್ ಆಗಿದ್ಯಾ? ಅಕ್ಷಯನ ಹೊಗಳ್ತಿದ್ರೆ ತಡ್ಕೊಳಕ್ಕಾಗ್ತಿಲ್ವಾ? ಹೊಗಳಿಕೆಯನ್ನ ಸ್ವೀಕರಿಸುವ ಅರ್ಹತೆ ಅಕ್ಷಯಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ವಿಷಯ ಏನು ಅಂತ ಹೇಳ್ದೇನೆ ಹೊರಗಡೆ ಬಂದು ಏನೇನೋ ಮಾತಾಡ್ತಿದ್ದಾಳೆ. ನನ್ನ ಕೈ ಮೇಲೆ ಬರೆ ಹಾಕಿದ್ಲು. ಇಲ್ಲಿ ಜಗಳ ಯಾಕೆ ಮಾಡ್ತಿದ್ದಾಳೆ? ನಿಹಾರಿಕಾ ಪ್ಲಾನ್ ಏನಾಗಿರುತ್ತೆ? ನಿಹಾರಿಕಾ ಈ ರೀತಿ ಅಡ್ಡಿ ಮಾಡ್ತಿದ್ದಾಳೆ ಅಂದ್ರೆ ಏನೋ ಬಲವಾದ ಕಾರಣ ಇದ್ದೇ ಇರುತ್ತೆ. ಅವರೇನೋ ಅಕ್ಷಯ ಅಮ್ಮನಿಗೋಸ್ಕರ ದೀಕ್ಷೆ ತಗೊಂಡ್ಲು ಅಂತಿದ್ದಾರೆ. ನೀನೇನೋ ಅಕ್ಷಯನ್ಗೆ ಅರ್ಹತೆ ಇಲ್ಲ ಅಂತಿದ್ಯಾ. ಅಷ್ಟಕ್ಕೂ ಏನ್ ನಡೀತಾ ಇದೆ ಇಲ್ಲಿ? ಅಕ್ಷಯನ ಅತ್ತೆಗೆ ಹತ್ರ ಮಾಡೋದಕ್ಕೆ ಅವನಿ ಆಡ್ತಾ ಇರೋಂಥ ಗೇಮ್ ಇದು. ಗೇಮ್ ಆಡೋದು ನೀನು, ಮಕ್ಕಳ ಹತ್ರ ನಾಟಕ ಆಡ್ಸೋದು ನೀನು. ಅಕ್ಷಯಗೆ ಅಂತ ಅವಶ್ಯಕತೆ ಇಲ್ಲ. ಅಕ್ಷಯ ನೀತಿಯಿಂದ ಪ್ರಾಮಾಣಿಕತೆಯಿಂದ ಏನ್ ಮಾಡಿದ್ಲು ಅದನ್ನೇ ಹೇಳಿದ್ವಿ. ಸುಳ್ಳು, ಎಲ್ಲ ಸುಳ್ಳು. ಈ ಅಕ್ಷಯ ತನ್ನ ಅಪ್ಪ ಅಮ್ಮಂಗೋಸ್ಕರ ಮಾಡಿದ್ದನ್ನ ನಿಮ್ ಪ್ರಾಣ ಉಳಿತಿದ್ದ ಹಾಗೆ ಅಕ್ಷಯಗೆ ಅನುಕೂಲ ಆಗೋ ಹಾಗೆ ಬದಲಾಯಿಸ್ಬಿಟ್ರು. ಆದ್ರೆ ಅಲ್ಲಿ ನಡೆದಿದ್ದೆಲ್ಲ ಅವನಿಯವ್ರು ಹೇಳ್ತಿದಾರಲ್ಲ. ನಾವು ಪ್ರತ್ಯಕ್ಷವಾಗಿ ನೋಡಿಲ್ಲ ಅಲ್ವಾ, ಹೇಗ್ ನಂಬಕ್ಕಾಗತ್ತೆ? ಯಾರು ಏನ್ ಹೇಳ್ತಾರೋ ಅದನ್ನ ನೀವು ನಂಬಿಡ್ತೀರಾ? ಅತ್ತೆ ಪ್ರಾಣಾಪಾಯದಿಂದ ಪಾರಾಗೋದಕ್ಕೆ ಅಸಲಿ ಕಾರಣ ಶೌರ್ಯ. ಇಲ್ಲಿ ನೋಡಿ, ನಾವೆಲ್ಲರೂ ಹಾಸ್ಪಿಟಲಲ್ಲಿ ನಿಮ್ ಜೊತೆಗಿದ್ದಾಗ ಶೌರ್ಯ ಮನೇಲಿದ್ದು ದೇವ್ರ ಮನೆ ಹೊರಗಡೆ ನಿಂತು ನೀವು ಅಪಾಯದಿಂದ ಪಾರಾಗಬೇಕು ಅಂತ ಕೈ ಮೇಲೆ ಕರ್ಪೂರನ ಹಚ್ಕೊಂಡಿದ್ಲು. ಅದಕ್ಕೆ ನೀವು ಅಪಾಯದಿಂದ ಪಾರಾಗಿದ್ದು. ಇದೆಲ್ಲ ಸುಳ್ಳು. ನಿಜ ಗ್ರಾನಿ, ನಾನ್ ನಿಮ್ಗೋಸ್ಕರನೇ ಹೀಗ್ ಮಾಡ್ಕೊಂಡಿದ್ದು. ಹೌದಾ? ಶೌರ್ಯ ತ್ಯಾಗ ಚಿಕ್ಕದಲ್ಲ. ಯಾಕೆ ಹೀಗೆ ಮಾಡಿದ್ಯಮ್ಮ ಅಂತ ಕೇಳಿದ್ರೆ ಅಜ್ಜಿಗೋಸ್ಕರ ಕೇವಲ ಕೈ ಏನು ಬೇಕು ಅಂದ್ರೆ ಮೈ ತುಂಬ ಸುಡ್ಕೋತೀನಿ ಅಂತ ಹೇಳಿದ್ಲಮ್ಮ. ಏನು ನಿಜನಾ? ಶೌರ್ಯ ಅಂತ ಮಾತು ಹೇಳಿದ್ಲಾ? ನಂಬೇಕು ಅನ್ನಿಸ್ತಿಲ್ಲ ಅಲ್ವಾ ಬಾಮೈದ? ಸ್ವಲ್ಪ ಹಾಗೆ ಇದೆ ಬಿಡು ಬಾಬಾ. ನಿನ್ ಮೇಲೆ ಆಣೆ ಮನೆ ಅಳಿಯ, ನಾನು ನಿಜವಾಗ್ಲೂ ಮಾಡಿದೆ. ಬೇಕು ಅಂದ್ರೆ ಅಮ್ಮನವ್ರ ಮೇಲೆ ಕೂಡ ಆಣೆ. ಎಂತ ಸಾಹಸ ಮಾಡಿದ್ಯಮ್ಮ. ಅತ್ತೆ, ನೀವಷ್ಟು ಬೇಗ ನಂಬೇಡಿ. ದೀಕ್ಷೆ ಬಗ್ಗೆ ನಾವು ಹೇಳಿದ್ ನಿಜ. ಯಾರು ನಿಜಾನೋ ಯಾರು ಸುಳ್ಳೋ ಈಗಲೇ ಡಿಸೈಡ್ ಮಾಡ್ತೀನಿ. ಅಕ್ಷಯ, ನೀನು ನಿಜ ಹೇಳು. ಭವಾನಿ ಮಾಲೆನ ಯಾಕೆ ಹಾಕೊಂಡಿದ್ದೆ? ನಿಮ್ಮ ಅಮ್ಮ ಅಪ್ಪನಿಗೋಸ್ಕರನ, ನನ್ನ ಪ್ರಾಣಕ್ಕೋಸ್ಕರನ? ನಿನ್ನ ಭವಿಷ್ಯಕ್ಕೋಸ್ಕರನ, ನನ್ನ ಭವಿಷ್ಯಕ್ಕೋಸ್ಕರನ? ಪ್ರಾಮಾಣಿಕವಾಗಿ ನಿಜ ಹೇಳು, ಆಗ್ಲೇ ದೇವ್ರು ನಿನ್ಗೆ ನ್ಯಾಯ ಕೊಡ್ತಾನೆ. ಹೇಳು. ನಮ್ಮ ಅಪ್ಪ ಅಮ್ಮಂಗೋಸ್ಕರ.
ಅಲ್ಲ, ಇದು ನಿಜ. ಅಕ್ಷಯ ಸುಳ್ಳು ಹೇಳ್ತಿದ್ದಾಳೆ. ಹೌದಮ್ಮ. ಮಾಡಿರೋ ವ್ಯಕ್ತಿನೇ ನಿಜ ಹೇಳ್ತಾ ಇದ್ಮೇಲೆ ಮಧ್ಯದಲ್ಲಿ ನೀನ್ ಯಾಕೆ ಮಾತಾಡ್ತಿದ್ಯಾ? ಕೊನೆ ನಿಮಿಷದಲ್ಲಿ ಹೇಗೆ ಫೇವರ್ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ನೋಡಿದ್ಯೇನಮ್ಮ, ಅಕ್ಷಯನ ನಿನಗೆ ಹೇಗಾದ್ರೂ ಹತ್ರ ಮಾಡಬೇಕು ಅಂತ ಈ ಡ್ರಾಮಾ ಎಲ್ಲ ಅಂತ ನಿನಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು ಅಲ್ವಾ ಅಮ್ಮ? ಅಕ್ಷಯ, ಇದು ನಮ್ಮೆಲ್ಲರ ಪ್ರಾಮಾಣಿಕತೆಗೆ ಸಂಬಂಧಿಸಿರೋ ವಿಷಯ. ಯಾಕೆ ಸುಳ್ಳು ಹೇಳ್ತಿದೀಯಾ? ಶೌರ್ಯ ಮಾಡಿದ್ದು ಕಾಣಿಸ್ತಿದೆ, ಅಕ್ಷಯ ಮಾಡಿದ್ದು ಕಾಣಿಸ್ತಾ ಇಲ್ಲ. ಮತ್ತೆ ಹೇಗ್ ನಂಬು ಅಂತೀರೋ? ಈ ಅಮ್ಮನವ್ರ ತಾಯಿ ಸುಳ್ಳು ಹೇಳ್ತಿದ್ದಾಳೆ. ಯಾವುದೋ ಒಂದು ಕಾರಣ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯೋ, ನೀನ್ ಸುಮ್ಮನಿರಯ್ಯ. ಅಕ್ಷಯನ್ ಬಗ್ಗೆ ನೀವ್ ಹೇಳಿದ್ದೆಲ್ಲ ನಿಜ ಅಂತ ನಾನು ನಂಬ್ದೆ. ನೀವೀಗ ಮೋಸ ಮಾಡ್ತೀರಾ ಅಂತ ಅನ್ಕೊಳ್ಳಿಲ್ಲ ಕಣೋ. ಅದಲ್ಲ ಮಾವ. ಇನ್ನೇನು ಮಾತಾಡಬೇಡಿ. ನನ್ನ ಮೊಮ್ಮಗಳು ನನಗೋಸ್ಕರ ತುಂಬಾ ದೊಡ್ಡ ಕೆಲಸ ಮಾಡಿದಾಳೆ. ನೀನ್ ಬಾ. ಎಲ್ರ ಮುಂದೆ ನೀನ್ ಮಾಡಿರೋ ಒಳ್ಳೇದರ ಬಗ್ಗೆ ಹೇಳಿದ್ರೆ ನೀನ್ ಯಾಕೆ ನಮ್ಮನ್ನ ಕೆಟ್ಟವ್ರನ್ನಾಗಿ ಮಾಡ್ದೆ? ನಿನ್ ಒಳ್ಳೆತನದ ಬಗ್ಗೆ ಹೇಳ್ತಾ ಇದ್ರೆ ಆ ಹೊಗಳಿಕೆ ಎಲ್ಲ ಶೌರ್ಯಕ್ಕೆ ಸಿಗೋ ಹಾಗೆ ಯಾಕೆ ಮಾಡ್ದೆ? ಎಲ್ರೂ ಅತ್ತೆ ದೃಷ್ಟಿಲಿ ಕೆಟ್ಟವರಾದ್ವಿ, ಯಾಕೆ ಹಾಗೆ ಮಾಡ್ದೆ? ಈ ಮನೇಲಿ ಇರೋದಿದ್ದ ಹಾಗೆ, ಮಾಡಿದ್ದು ಮಾಡ್ದ ಹಾಗೆ, ನಡೆದಿದ್ದು ನಡೆದಾಗೆ ಹೇಳಿದ್ರೇನೆ ಮನುಷ್ಯರಿಗೆ ಬೆಲೆನೂ ಇರಲ್ಲ, ಗೌರವನೂ ಇರಲ್ಲ. ಅಂಥದ್ರಲ್ಲಿ ನೀನ್ ಮಾತು ಬದಲಾಯಿಸಿದ್ರೆ ನಿಂಗೆ ಬೆಲೆ ಇರತ್ತೆ ಅಂತ ಅನ್ಕೋತಾ ಇದ್ಯಾ? ತುಂಬಾ ಬುದ್ಧಿವಂತೆ ಅಂತ ಅನ್ಕೊಂಡಿದ್ದೆ, ಹೀಗ್ ಪೆದ್ದಿ ತರ ನಡ್ಕೋತ್ಯಾ ಅಂತ ಅನ್ಕೊಂಡಿರ್ಲಿಲ್ಲ. ಅವನಿ, ನೀನಿರು. ಉತ್ತರ ಇಲ್ದಿರೋ ಪ್ರಶ್ನೆ, ಲಾಭ ಇಲ್ದಿರೋ ಕಷ್ಟ, ಕಾರಣ ಇಲ್ದಿರೋ ಕೆಲಸ ಇರಲ್ಲ. ನಿನ್ನಲ್ಲಿ ದೈವಿ ಶಕ್ತಿ ಇದೆ ಅಂತ ನಿಮ್ ತಾತ ನಿನ್ನನ್ನು ಹೊಗಳ್ತಾ ಇರ್ತಾರೆ. ಯಾವ ಕಾರಣದಿಂದ ನೀನು ಹಾಗೆ ಹೇಳ್ಬೇಕಾಗಿ ಬಂತು ಹೇಳಮ್ಮ. ಯಾವ ಕಾರಣ ನಿನಗೆ ಅಡ್ಡಿ ಮಾಡ್ತೋ ಹೇಳು. ಯಾವ ಕಾರಣ ನಮ್ಮ ಮೇಲೆ ಆರೋಪ ಬರೋ ಹಾಗೆ ಮಾಡ್ತೋ ಹೇಳಮ್ಮ. ನಿನ್ನ 48 ದಿನದ ದೀಕ್ಷೆ ವೇಸ್ಟ್ ಆಯ್ತು. ನೀನು 48 ದಿನನೂ ಕಠಿಣವಾಗಿ ಮಾಡಿದ ನಿಯಮಗಳಿಗೆ ತಕ್ಕ ಪ್ರತಿಫಲ ಸಿಗದೇ ಇರೋ ಹಾಗಾಯ್ತು. ನಿನ್ ಶ್ರಮಕ್ಕೆ ತಕ್ಕ ಹೆಸರು ಬರ್ದೇ ಇರೋ ಹಾಗಾಯ್ತು. ಯಾಕೆ ಈ ತರ ಮಾಡ್ದೆ ಹೇಳು? ನಾನು ಮಾಡಿದ್ದು ಯಾವುದು ವ್ಯರ್ಥ ಆಗಲಿಲ್ಲ ಮೇಡಮ್. ದೊಡ್ಡಮ್ಮನವರು ಅಪಾಯದಿಂದ ಪಾರಾದ್ರಲ್ವಾ, ನನ್ನ ಹೆಸರಿಗೋಸ್ಕರ ಮಾಡಲಿಲ್ಲ, ಪ್ರತಿಫಲನ ಆಶಿಸಿ ಮಾಡಲಿಲ್ಲ. ಕೇವಲ ಅಮ್ಮವ್ರು ಚೆನ್ನಾಗಿರ್ಬೇಕಂತ ಮಾಡಿದೆ. ನಾನು ಹಾಗೆ ಹೇಳಿದ್ದು ನಿಮಗೆ ಬೇಜಾರಾಯಿತು, ನೋವು ಕೊಡ್ತು, ಆರೋಪ ಹೊರ ಹಾಗೆ ಮಾಡ್ತು. ಅದಕ್ಕೆ ನನಗೆ ಕ್ಷಮಿಸಿ. ಆದರೆ ಶೌರ್ಯಾಗ ಒಳ್ಳೇದು ಮಾಡ್ತು. ನಾನು ಹೊರಗಿನವಳು, ಅದರಲ್ಲೂ 2 ಸಾರಿ ನನ್ನ ಕೈವಾಡ ಇಲ್ದೇನೆ ಅಮ್ಮವ್ರಿಗೆ ತೊಂದರೆ ಮಾಡಿರೋಳು. ಅದಕ್ಕೆ ಅಮ್ಮವರು ನನ್ನ ದ್ವೇಷಿಸ್ತಾ ಇದ್ದ. ಬರುತ್ತೆ, ನಾವು ಆ ಬದಲಾವಣೆ ಕೇಳ್ಕೊತಿದ್ದೇವಲ್ವಾ. ನಿನ್ನ ಆಲೋಚನೆ ವಿಧಾನಕ್ಕೂ ಅವರ ಆಲೋಚನೆ ವಿಧಾನಕ್ಕೂ ತುಂಬಾ ವ್ಯತ್ಯಾಸ ಇರುತ್ತಮ್ಮ. ಸರ್, ದೊಡ್ಡಮ್ಮನವ್ರು ಚೆನ್ನಾಗಿರ್ಬೇಕಂತ, ಸಂತೋಷವಾಗಿರ್ಬೇಕಂತ ದೀಕ್ಷೆ ಮಾಡಿದೆ. ತನ್ನ ಮೊಮ್ಮಗಳಿಂದ ಅದು ಸಿಕ್ತು ಅಂತ ನಿಮ್ಮಮ್ಮ ಅವರು ಸಂತೋಷ ಪಡ್ತಿದ್ದಾರೆ. ಆ ಸಂತೋಷನ ಹಾಗೆ ಇರೋಕ್ ಬಿಡೋಣ, ನಾವು ಸಹಿಸ್ಕೊಳ್ಳೋಣ. ಹೋಗೋದೇನಿದೆ?